ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಡ್ರೈವರಣ್ಣ ಲೈಟ್ ಆನ್ ಮಾಡಿ. ಯಾರ್ರೀ? ನೆಲ್ಮಂಗ್ಲ. ಇದೇ ಸರಿಯಾದ ಸಮಯ. ಬ್ಯಾಗ್ನ ಎಸ್ಕೇಪ್ ಮಾಡಬೇಕು. ಒಂದು ನಿಮಿಷ. ಥ್ಯಾಂಕ್ಸ್. ಡ್ರೈವರಣ್ಣ ಲೈಟ್ ಆನ್ ಮಾಡಿ. ಯಾರ್ರೀ? ಮಾದನಾಯ್ಕನಹಳ್ಳಿ. ರೀ ಯಜಮಾನ್ರೆ, ರೇ ಮಾದನಾಯ್ಕನಹಳ್ಳಿ ತಾನೆ? ಕಣ್ಣ ಮಾದನಾಯ್ಕನಹಳ್ಳಿಗೆ ಹೋಗಿ ಸ್ಟಾಪ್ ಬಂದ್ ತಿಳಿರಿ. ಬಂದ್ಬಿಡ್ತಾ? ನನ್ ಬ್ಯಾಗು ಕಂಡಕ್ಟ್ರಪ್ಪ, ಅಯ್ಯೋ ನನ್ ಬ್ಯಾಗು ಯಾರ ಕದ್ಬಿಟ್ಟಿದ್ದಾರೆ. ಅಯ್ಯೋ ಯಾರ ಕದ್ಬಿಟ್ಟಿದ್ದಾರೆ ನೋಡಪ್ಪ ಒಂದ್ ಸ್ವಲ್ಪ. ಕಂಡಕ್ಟ್ರಪ್ಪ ಹುಡುಕಪ್ಪ ಒಂಚೂರು. ಅಯ್ಯೋ ಯಾವ ಬ್ಯಾಗ್? ಕಾಪಿ ಕಲರ್ ಬ್ಯಾಗ್ ಕಣಪ್ಪ. ಅಯ್ಯೋ ನನ್ ಬ್ಯಾಗು ಎಲ್ಲಿಕ್ಕಿದ್ರಿ? ಇಲ್ಲೇ ತೊಡೆ ಮೇಲೆ ಇಟ್ಕೊಂಡಿದ್ದೆ ಕಣಪ್ಪ. ಅಯ್ಯೋ ನನ್ ಮಗಳ ಮದುವೆ ಒಡವೆ ತಗೊಂಡು ಹೋಗ್ತಿದ್ದೆ ಕಣಪ್ಪ. ಅಯ್ಯೋ ನನ್ ಬ್ಯಾಗು. ಯಾವ ಕಲರ್ ಬ್ಯಾಗ್ ಅಂದ್ರಿ? ನನ್ ಕಾಫಿ ಕಲರ್ ಬ್ಯಾಗ್ ಕಣವ. ಕಾಫಿ ಸರ್, ನಿಮ್ ಪಕ್ಕದಲ್ಲಿ ಒಂದು ಹುಡುಗಿ ಕೂತಿದ್ಲಲ್ಲ? ಕಣವ ಕೂತಿದ್ಲು. ಅವರೇ ಅದನ್ನ ತಗೊಂಡು ಇಳ್ದ ಹಾಗಿತ್ತು. ಅಯ್ಯಯ್ಯೋ ನನ್ ಮಗಳು ಮದ್ವೆ ನಿಂತೋದಂಗೆ ಇನ್ನ ಏನಪ್ಪ ಮಾಡ್ಲಿ? ಗಾಡಿನ ಅಯ್ಯೋ ದೇವ್ರೆ ಭಗವಂತ, ಏನ್ ಮಾಡ್ಲಪ್ಪ ನಾನು? ಯಾಕವ್ವ ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಅರ್ಲಿ ಮಾರ್ನಿಂಗ್ ಅಂದ್ರೆ ಸೂರ್ಯ ಹುಟ್ಟೋದಕ್ಕೆ ಮುಂಚೆ ಇಷ್ಟೆಲ್ಲ ನಡೀತು ಅಂತ ಆಯ್ತು. ಏನ್ ಮೇಡಮ್, ನೀವ್ ಹೇಳಿ ಬರ್ಸಿರೋ ಕಂಪ್ಲೇಂಟ್ ಎಲ್ಲ ಸರಿಯಾಗಿದೆಯಾ? ಸರಿಯಾಗಿದೆ ಸರ್. ಅಲ್ಲ, ಯಾಕೆ ಮತ್ತೆ ಮತ್ತೆ ಕೇಳ್ತಾ ಇದ್ದೀನಿ ಅಂತಂದ್ರೆ ನೀವು ಆ ಹುಡುಗಿ ಮುಖನ ಸರಿಯಾಗಿ ನೋಡಿಲ್ಲ ಅಂತ ಅಂದ್ರಿ, ಅದಕ್ಕೋಸ್ಕರ. ಸರಿಯಾಗಿ ನೋಡಿಲ್ಲ ಅಂತಲ್ಲ ಸರ್, ಆ ಹುಡುಗಿ ಮುಖಕ್ಕೆ ಬಟ್ಟೆ ಕಟ್ಕೊಂಡಿದ್ರಲ್ಲ, ಹಾಗಾಗಿ ಮುಖ ಸರಿಯಾಗಿ ಕಾಣಿಸ್ಲಿಲ್ಲ. ನಾನ್ ಯಾಕೆ ಹೇಳ್ತಿದ್ದೀನಂದ್ರೆ, ಅವ್ರು ಬಸ್ಸಿಂದ ಇಳಿವಾಗ ಅವರ ಬ್ಯಾಗ್ ಒಂದ್ ಕಡೆ ಸಿಕ್ಕಾಕೊಂಡಿತ್ತು ಸರ್. ಅದನ್ನ ನಾನೇ ಬಿಡಿಸ್ಕೊಟ್ಟೆ. ಹಾಗಾಗಿ ನನಗೆ ಆ ಘಟನೆ ಸ್ವಲ್ಪ ನೆನಪಿದೆ ಸರ್. ಸರಿ, ನೀವಿನ್ನು ಹೊರಡಿ. ಬೇಕು ಅಂದಾಗ ಹೇಳಿ ಕಳಿಸ್ತೀವಿ, ಮತ್ತೆ ಬರ್ಬೇಕಾಗತ್ತೆ. ಸರ್, ಒಂದ್ ಮಾತು ಹೇಳಿ. ಏನು ಅಂದ್ರೆ, ಆ ಹುಡುಗಿ ಆ ಒಡವೆನ ಕದ್ದಿದ್ದಾಳೆ ಅನ್ನೋದಕ್ಕಿಂತ ಗೊತ್ತಿಲ್ಲದೆ ಅದನ್ನ ತಗೊಂಡೋಗಿರ್ಬೋದಲ್ಲ ಸರ್. ಒಂದ್ ವೇಳೆ ಆ ರೀತಿ ಏನಾರು ಆಗಿದ್ರೆ, ಆಕಸ್ಮಿಕವಾಗಿ ತಗೊಂಡೋಗಿದ್ರು, ಅವರಿಗೇನು ಶಿಕ್ಷೆ ಕೊಡಬೇಡಿ ಸರ್. ಕ್ಷಮಿಸಿ ಬಿಟ್ಬಿಡಿ. ಚೆನ್ನಾಗಿದೆ ರೀ, ನೀವೇ ಬಂದು ಕಂಪ್ಲೇಂಟ್ ಕೊಡ್ತೀರಾ, ನೀವೇ ಬಂದು ನಮ್ಗೇನ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀರಾ. ಇದೆಲ್ಲ ನೀವ್ ಹೇಳ್ಕೊಡೋದಾಗಿದ್ರೆ ಇಲ್ಲಿಗೆ ಯಾಕೆ ಬರ್ಬೇಕಾಗಿತ್ತು? ಬಸ್ಸಲ್ಲಿ ನೀವೇ ತೀರ್ಮಾನ ಮಾಡ್ಬೋದಾಗಿತ್ತಲ್ಲ. ಸರಿ ಸರಿ, ಹೊರಡಿ. ಅವಶ್ಯಕತೆ ಇದ್ದಾಗ ಹೇಳ್ ಕಳಿಸ್ತೀನಿ, ಬರೋರಂತೆ. ಸರಿ ಸರ್. ಏನ್ರಿ ಕಂಡಕ್ಟ್ರೆ, ನೀವಿಲ್ಲ ಅಂದ್ರೂ ಬಸ್ಸು ಅದು ಹೋಗೋ ಜಾಗ ಸೇರುತ್ತಲ್ವಾ? ಹೋಗುತ್ತೆ ಸರ್. ಯಾಕೆ ಸರ್ ಹಂಗೆ ಕೇಳ್ತಾ ಇದ್ದೀರಿ? ಯಾಕೆ ಅಂತ ಹೇಳ್ತೀನಿ. ಮೊದಲು ಪ್ಯಾಸೆಂಜರ್ಸ್ನೆಲ್ಲ ಬಸ್ಸಲ್ಲಿ ಕೂರಿಸ್ಬಿಟ್ಟು ಬನ್ನಿ. ಸರಿ, ಬನ್ರಮ್ಮ ಬನ್ನಿ.
ಅಲ್ರಿ, ಒಡವೆ ವಸ್ತುಗಳನ್ನೆಲ್ಲ ಇಟ್ಕೊಂಡಾಗ ಬಸ್ಸಲ್ಲಿ ಜೋಪಾನ ಕೂತ್ಕೋಬೇಕು ತಾನೆ? ಏನ್ರಿ ನೀವು, ವಯಸ್ಸಾಯ್ತಷ್ಟೇ. ರೀ ಕಂಡಕ್ಟ್ರೆ, ನೀವು ಈ ಕಂಪ್ಲೇಂಟಲ್ಲಿ ಬರ್ಸಿದಿರಲ್ಲ, ಫೋನ್ ನಂಬರು ಅಡ್ರೆಸ್ಸು ಅದೆಲ್ಲ ಕರೆಕ್ಟ್ ಆಗಿದೆಯಾ? ಸರ್ ಅವ್ರು ಬಸ್ ಟಿಕೆಟ್ ಬುಕ್ ಮಾಡುವಾಗ ಯಾವ ಫೋನ್ ನಂಬರ್ ಅಡ್ರೆಸ್ ಕೊಟ್ಟಿದ್ರೋ ಅದನ್ನೇ ಬರ್ದಿದ್ದೀನಿ ಸರ್. ಆಯ್ತು, ನೀವಿನ್ನು ಹೊರಡಿ, ಹೇಳಿ ಕಳಿಸ್ದಾಗ ಬರ್ಬೇಕಾಗತ್ತೆ. ಸರಿ ಸರ್. ಹೊರಡಿ. ರೀ ರಾಕೇಶ್, ಸರ್. ಗಾಡಿ ರೆಡಿ ಮಾಡಿಸ್ರಿ. ಸರಿ ಸರ್. ಬನ್ರಿ. ಏನ್ ಸಾಹೇಬ್ರೆ, ಸೂರ್ಯ ಉಡ್ತಿದ್ದಂಗೆ ನಮ್ ಸಂಪತ್ ಐನೋರ್ ಮನೆ ಕಡೆ ಬಂದಿದ್ದೀರಾ? ಏನ್ ಸಮಾಚಾರ? ಹಾಗಾದ್ರೆ ಸಂಪತ್ತೈನವ್ರ ಮನೆ ಇದೆ ಅಂತ ಆಯ್ತು. ಜ್ಯೋತಿಷ್ಯ ಕೇಳಕ್ ಬಂದಿದ್ದೀನಿ ಕಣಯ್ಯ. ಅಯ್ಯೋ, ಅದಕ್ಕೆ ಹೊತ್ತು ಗೊತ್ತು ಇಲ್ವಾ ಸಾಹೇಬ್ರೆ? ಅದಕ್ಕಿದೆ, ಆದ್ರೆ ನನಗಿಲ್ಲ. ಈ ಮನೇಲಿ ಒಂದ್ ಹುಡುಗಿ ಕಳ್ತನ ಮಾಡ್ಕೊಂಡ್ ಬಂದಿದ್ದಾಳ ಕಣಯ್ಯ. ರೀ, ನೀವೆಲ್ಲ ಏನಿಲ್ಲ ಅರಿಕತೆ ಕೇಳ್ತಾ ಇದ್ದೀರಾ? ಹೋಗ್ರಿ ಒಳಗೆ, ಹೋಗಿ ಸರ್ಚ್ ಮಾಡ್ರಿ. ಎಸ್ ಸರ್. ಸಾಹೇಬ್ರೆ,